ನನ್ನ ಹಬಿ ಈ ತರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಏನ್ ಮಾಡಿದ್ನಂತೆ? ಏನು ಆಗ್ಬಾರ್ದಾಗಿರ್ಬೇಕು ಬೆಡ್ರೂಮ್ ಸಮಾಚಾರ. ಹಾಗಿದ್ರೆ ಒಳ್ಳೆ ಸಮಾಚಾರನೇ ಇರುತ್ತೆ. ಏನಿರಬಹುದು? ಅದೇನು ಅಂತ ನೀವೇ ಹೋಗಿ ಕೇಳಿ ಅತ್ತೆ. ಜಾಜಿ ಅತ್ತೆ, ನೀವು ಸೈಲೆಂಟ್ ಆಗಿ ಆ ಕಡೆ ಹೋಗ್ಬಿಡಿ ಪ್ಲೀಸ್. ಆಯ್ತಮ್ಮ. ಹಬಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬಿ? ಹಬಿ, ನನ್ ಪರ್ಮಿಷನ್ ಇಲ್ಲದೆ ನೀವು ಹೀಗೆ ಮಾಡ್ಬೋದಾ? ಅಯ್ಯೋ ಶಿವನೇ, ನಾನೇನ್ ಮಾಡ್ದಪ್ಪ? ಒಳ್ಳೆ ಪೊಲೀಸ್ನವ್ರು ಕಾಲ್ಡ್ರನ್ನ ಎನ್ಕ್ವೈರಿ ಮಾಡ್ದಂಗೆ ಮಾಡ್ತಾ ಇದ್ರಲ್ರಿ. ನೀವು ಮಾಡಿದ ತಪ್ಪು ಸಾರಿ ಕೇಳಿ. ಸಾರಿ ಕೇಳುವಂಥದ್ದು ಏನಾಗಿರ್ಬಹುದು? ಬಲವಂತವಾಗಿ ಮುತ್ತು ಕೊಟ್ಟಿರ್ಬೇಕು. ಮುತ್ತಿನ ಮಣಿಗಳ ಪಡ್ಕೋಬೇಕು ನಿಮ್ಮ ಹತ್ರ. ಆ ಮುತ್ತಲ್ಲ ಅತ್ತೆ, ಮತ್ ಬರೋ ಮುತ್ತು. ಕೊಟ್ನೇನಮ್ಮ. ಬಿಟ್ಟಿದ್ರೆ ಕೊಟ್ಬಿಡೋರು. ನನ್ ಪರ್ಮಿಷನ್ ಇಲ್ಲದೆ ಬೆಡ್ರೂಮ್ಗೆ ಎಂಟ್ರಿ ತಗೊಂಡಿದ್ದಾರೆ. ಲಾಮ ಲಾಮ, ಗಂಡ ಬೆಡ್ರೂಮ್ ಬಂದ ಅಂತ ಕೂಗಾಡ್ತೀಯಲ್ಲ, ನೀನು ಒಂದು ಹೆಣ್ಣ. ಅತ್ತೆ, ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಏನು ಯಜಮಾನ್ರೆ, ಮಲ್ಕೊಳ್ಳೋದಕ್ಕೆ ನಿಮ್ಗೆ ಬೆಡ್ರೂಮೇ ಆಗ್ಬೇಕಾಗಿತ್ತಾ? ಸೀದಾ ಅಡ್ಗೆ ಮನೆಗೆ ಬಂದಿದ್ರೆ ತಲೆ ಕೆಳಗೆ ಇಟ್ಕೊಳ್ಳಕ್ಕೆ ಕುಂಬಳಕಾಯಿ ಕೊಡ್ತಿದ್ದ. ಚಂಪಾ ಚಮೇಲೆ, ನಾನು ಈ ಮನೆ ಯಜಮಾನ ಕಡೆ ತಲೆ ಕೆಳಗಡೆ ಕುಂಬಳಕಾಯಿನ ಇಲ್ಲ ಸೂರ್ಯಕಾಯಿನ ಯಾಕೆ ಇಟ್ಕೊಳ್ಳಿ? ನೋಡ, ನಾನು ಗಂಡ, ಇವ್ರು ಹೇಳ್ತಿ, ಅದು ನಮ್ಮ ಬೆಡ್ರೂಮ್, ನಾನು ಹೋಗ್ತೀನಿ. ಅದ್ರಲ್ಲಿ ಏನಿದೆಯಾ ತಪ್ಪು? ಬೆಡ್ರೂಮ್ ಅಲ್ಲಿ ಬರ್ಬೇಕಾದ್ರೆ ನನ್ ಪರ್ಮಿಷನ್ ಕೇಳ್ಬೇಕಾಗಿತ್ತು. ನೋಡಿ ಜಾಜಿ ಚಂಪಲ್ತೀನಿ ಅವ್ರೆ, ನಾವ್ ಯಾರು ಅಂತ ನಿಮಗೆ ಗೊತ್ತು ತಾನೆ? ಗೊತ್ತು, ಗಲಿ ಗಲಿ ವಂಶ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡುಗಲಿ. ನೋಡಿ, ನಮ್ಮ ತಾತ ಇದ್ರಲ್ಲ, ಅವ್ರು ಯುದ್ಧ ಮಾಡಿ ವೈರಿ ಪಡೆಯ ರಾಜನ ಮಗಳನ್ನ ಹಂಗಂಗೆ ಎರಡು ಕೈನಲ್ಲಿ ಎತ್ತಾಕೊಂಡ್ಬಿಟ್ರು. ಹಾಗೆ ನಾನು ಕೂಡ ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ. ಬಂದ್ರೆ ಚಾಕೋನ ಚುಚ್ಚಿ. ಅಯ್ಯೋ ಸುಮ್ನೆ, ಶಾಸ್ತ್ರಿಗಳಿಂದ ಬಚ್ಚಿಟ್ಕೊಂಡ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಇಬ್ಬರು ಸಾಯಿಸ್ಬಿಡ್ತೀನಿ. ಅಕ್ಕಮ್ಮ ಹೀಗೆ ಆಡ್ತಾ ಇದೀಯಾ? ಸ್ವಲ್ಪ ಸುಮ್ಮನೆ ಇಲ್ಬಲ್ದಾ? ನನ್ ಪರ್ಮಿಷನ್ ಇಲ್ಲದೆ ಬೆಡ್ರೂಮಿಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ. ಆಯ್ತಮ್ಮ ಆಯ್ತು, ನೀನೊಬ್ಳೆ ಹಾಸಿಗೆ ತುಂಬಾ ಒದ್ದೋಡಿ ಕನಸು ಕಾಣು. ನಾನ್ ನನ್ನ ಮಗನ್ ಬುದ್ಧಿ ಹೇಳ್ತೀನಿ. ಇವಳ ಗ್ರಹಗತಿ ಚೆನ್ನಾಗಿಲ್ಲ, ಶನಿ ಒಕ್ಕರ್ಸ್ಕೊಂಡ್ಬಿಟ್ಟಿದೆ. ಇಷ್ಟು ಕಲೆಕ್ಟ್ ಆಗಿ ಅದ್ ಯಾರು ಹೇಳಿದ್ರು ಈ ಶಾಸ್ತ್ರಿಗಳೇ? ಈ ಚಾಕು ಮೇಲಿರೋ ಅವಳ ಫಿಂಗರ್ ಪ್ರಿಂಟ್ಸ್ ನೋಡಿ. ಇದಕ್ಕೇನು ಪರಿಹಾರನೇ ಇಲ್ವಾ ಶಾಸ್ತ್ರಿಗಳೇ? ಇದೆ, ಒಬ್ಬ ಅನಪೇಕ್ಷಿತ ಅತಿಥಿನ ಕರೆದು ಅವನಿಗೆ ಸಾಕು ಸಾಕು ಅನ್ನೋಷ್ಟು ಅತಿಥಿ ಸತ್ಕಾರ ಮಾಡಬೇಕು. ಅವನು ಅತಿಥಿ ಸತ್ಕಾರದಲ್ಲಿ ಮುಳುಗೋಗ್ಬಿಡ್ಬೇಕು. ಅವನನ್ನ ನೀವು ದೇವರು ಅನ್ಕೊಂಡು ಆತ ಏನೇ ಮಾಡಿದ್ರು ನೀವು ಕ್ಷಮಿಸ್ಬೇಕು. ಅತಿಥಿ ಸತ್ಕಾರದಿಂದ ಪುಣ್ಯ ಫಲ ಪ್ರಾಪ್ತವಾಗುತ್ತೆ. ಅದರಿಂದ ನಿನ್ ಹೆಂಡತಿ ಒಳ್ಳೇದಾಗಿ ಆಕೆ ನಿನಗೆ ಒಲಿತಾಳೆ. ಪಾಂಡ್ರಂಗ ಅವರೇ, ಪಾಂಡ್ರಂಗ. ಓ ರಾಜಣ್ಣ, ನೀವು ನಮ್ಮನೆ ಕಡೆ ಏನ್ ಸಮಾಚಾರ? ರೇ, ನಾನ್ ನಿಮ್ ಮನೆ ಪಕ್ಕದಲ್ಲಿ ಇದ್ದಿದ್ಕು ಸಾರ್ಥಕ ಆಯ್ತ್ರಿ. ಯಾಕೆ ರಾಜಣ್ಣ, ಅಂತದ್ ಏನಾಯ್ತು ಈಗ? ಅಲ್ರಿ, ಯಾರೋ ನಿಮ್ ಬಂಧುಗಳಂತೆ ನಮ್ಮ ಮನೆ ಮುಂದೆ ಬಂದು ಆಟೋದಲ್ಲಿ ಇಳಿದ್ರು. ಆಟೋ ಕೊಡಕ್ ಚಿಲ್ಲರೆ ಕಾಸಿಲ್ಲ, ಸ್ವಲ್ಪ ಕಾಸು ಕೊಡಿ ಅಂತ ಅಂದ್ರು. ಸರಿ, 45 ರೂಪಾಯಿ ಕೊಟ್ಟೆ. ಆಟೋನು ಹೋಯ್ತು, ನನ್ ದುಡ್ಡೇ ಬರ್ಲಿಲ್ವಲ್ರಿ. ಏನೋ ಬಂದು ನಮ್ಮ ಮುಂದೆ ಕತೆ ಹೊಡಿತಾ ಇದ್ದೀರಾ? ರೇ, ನಾನ್ ಯಾಕ್ರಿ ಕತೆ ಹೊಡಿಲಿ, ಅವ್ರನ್ನು ಕರ್ಕೊಂಡೆ ಬಂದಿದ್ದೀನಿ. ಜಿಪ್ಪಣ್ಣನ ಹತ್ರನೇ ದುಡ್ಡು ವಸೂಲಿ ಮಾಡಿದ್ದೇನೆ ಅಂದ್ರೆ ಅವನು ಯಾವನೋ ಬಿಗ್ನಾಸಿನೇ ಇರಬೇಕು. ನಿಮ್ ಮನೆಗೆ ಬರೋರೆಲ್ಲ ಆ ತರದವ್ರೆ. ಬನ್ನಿ. ಪಾಂಡುರಂಗ ಅಂದ್ರೆ ನೀವೇನಾ? ಅದಿರ್ಲಿ, ತಾವ್ ಯಾರು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ನಾನು ರಾಮಚಂದ್ರ. ಏನೋ ಗರಿಗಲಿ, ಚೆನ್ನಾಗಿದೀಯಾ? ಅಲ್ಲೂ ಗಲಿಗಲಿ, ಇಲ್ಲೂ ಗಲಿಗಲಿ. ಮುಂದೆ ಕೇಳಿ ಸ್ವಾಮಿ. ನಿಮ್ಮ ಅಪ್ಪನ್ ಕೇಳೋ, ನಾನು ಯಾರು ಅಂತ ಹೇಳ್ತಾರೆ. ನಮ್ಮ ಅಪ್ಪನವರು ತುಂಬಾ ವರ್ಷಗಳ ಹಿಂದೆನೆ ಹೊರಟೋಗ್ಬಿಟ್ರು. ನನಗೆ ಹೇಳಿದ್ರೆ ಸ್ವಲ್ಪ ಕೊಟ್ನ. ಹೋಗ್ಲಿ, ನಿಮ್ ತಾತನ ಕೇಳಿ. ಮಹಾಸ್ವಾಮಿ ಅವ್ರಿಗಿಂತ ಮೊದಲೇನೆ ಹೊರಟೋಗ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ ಪೈಕಿ ಬದುಕಿರೋರು ಯಾರು ಇಲ್ವಾ? ಅಯ್ಯೋ ಶುಭನೆ, ಇರಿಪ್ಪ, ನಮ್ಮ ಮಾತೃಶ್ರೀ ಅವರು ಇದ್ದಾರೆ, ಅವ್ರನ್ನೇ ಕರೆದು ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವರೇ. ಏನಪ್ಪ? ಇವ್ರು ಯಾರು ಅಂತ ತಮಗೇನಾದ್ರೂ ಗೊತ್ತೋ? ಎಲ್ಲೋ ನೋಡಿದ್ ನೆನಪು. ಮೇಲ್ಕೋಟಲ್ಲಿ ನನ್ನ ಮದುವೆ ಆದಾಗ ಛತ್ರದಲ್ಲಿ ಮಾಡಿದ್ದ ಹೋಳ್ಗೆ ಸ್ವೀಟ್ನೆಲ್ಲ ಕದ್ಕೊಂಡು ಹೋದವಳು ನೀವೇ ತಾನೇ? ನಾನು ಕದ್ದಿದ್ದೇನಮ್ಮ. ನೋಡೋ, ಇಲ್ಲದ್ದೆಲ್ಲ ಹೇಳಬೇಡ. ಹ್ಞೂ ರೇ ಸ್ವಾಮಿ, ಆಟೋ ದುಡ್ಡು 45 ರೂಪಾಯಿ. ರಾಜಣ್ಣ, ನೀ ಸ್ವಲ್ಪ ಸುಮ್ಮನೆ ಇರ. ಇನ್ನು ಸಂಬಂಧನೇ ಕೂದ್ರಲ್ಲ 45 ಅಂತ 45. ಅತಿಥಿ ಅತಿಥಿ ಯಾರದು? ಅಯ್ಯೋ, ಶಾಸ್ತ್ರಿಗಳು ಹೇಳಿಲ್ವಾ? ಸೇವೆ, ಅತಿಥಿ ಸೇವೆ. ಅಂಕಲ್, ಬನ್ನಿ ಬನ್ನಿ, ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಈಗ ಗೊತ್ತಾಯ್ತಾ? ಲವ್ ಮುಂಡೆದೆ, ನಿನಗೆ ಕೊಡ್ಬೇಕು ಅಂತಲೇ ದೂರದಿಂದ ಈ ವಿಗ್ರಹ ತಂದಿದ್ದ. ಪಂಚಲೋಹದ ಗಣಪನ ಮೂರ್ತಿನೇ ನನಗೆ ಗಿಫ್ಟು ಅಂತ ಕೊಡ್ತಾ ಇದ್ದಾರೆ ಅಂದಮೇಲೆ ಇವರು ಮಹಾನ್ ದಾನಿನೇ ಇರಬೇಕು. ರಾಮಚಂದ್ರ ಅಂಕಲ್, ನೀವು ನಮ್ಮ ಸಂಬಂಧಿನೇ ಬಿಡಿ. ಯಾವ ಸಂಬಂಧನೋ? ಸುಡುಗಾಡ ಸಂಬಂಧ.
ಏಯ್ ಸ್ವಾಮಿ ಆಟೋ ಕೊಟ್ಟು ದುಡ್ಡು ಕೊಡ್ರಿ ಇಲ್ಲಿ. ಅದೇ ಅಂದ್ರೆ ಆಟೋ ಚಾರ್ಜು ಅಂತ ಸುಮ್ಮನೆ ಬಡ್ಕೊಂತ ಇದ್ದೀರಾ. ಹೇಳ್ತೀರಿ ಎಷ್ಟಿದೆ ಇದು ಅಂತ ಹೇಳ್ತೀರಿ. 1050 ಇದೆ. ಹೌದಾ? 1000 ಕೊಡಿ ಇಲ್ಲಿ. 1000 ಕೊಡ್ರಿ. ಅದೆಷ್ಟಿದೆ? 50. ತಗೊಂಡು ಏಯ್ ನಿಮ್ ಮನೆಗೆ ಬರೋರೆಲ್ಲ ಈ ತರದ್ದು ಅಂದ್ರೆ ಹೇಗಿದೆ ವಿಗ್ರಹ? ಚೆನ್ನಾಗಿದ್ಯಾ? ಇದನ್ನ ನೀವು ನನಗೆ ಪೂಸೆಟೆ ಕೊಟ್ಟಿದ್ರಿ ಅಂದ ಮೇಲೆ ಇಡಿಸ್ತೇ ಇರುತ್ತಾ? ಅಕಸ್ಮಾತ್ ಆಗಿ ಬಂದಿರೋ ಅತಿಥಿ ನೀನು ಇವ್ರು ಸೇವೆ ಮಾಡು, ನಿನ್ ಸಂಸಾರ ತಲೆ ಹೋಗುತ್ತೆ. ರಾಮಚಂದ್ರ ಅಂಕಲ್, ನೀವು ನಮ್ಮ ಅತಿಥಿ, ನಾನು ನಿಮ್ಮ ಪಾದ ಸೇವಕ. ಪಾದ ಸೇವಕ ಅಂತ ಸುಮ್ಮನೆ ನಿಂತಿದ್ಯಲ್ಲ. ಏನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಮುಂದೆಗೆ. ಚಂಪಾ ಚಂಪಾ, ಏನು ನಿನಗೇನ್ ಬುದ್ಧಿ ಇಲ್ವಾ? ಅದೇ ಪ್ರಶ್ನೆ ನಾನು ನಿನಗೆ ಕೇಳ್ಬೇಕಂತಿದ್ದೆ. ಒದ್ದೆ ಬಟ್ಟೆಗಳನ್ನೆಲ್ಲ ತಂದು ಸೋಫಾ ಮೇಲೆ ಒಣಗ ಹಾಕಿದ್ಯಲ್ಲ, ನಿನಗೇನ್ ತಲೆ ಕೆಟ್ಟಿದ್ಯಾ? ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಇದು ಗಂಡಸರು ಬಟ್ಟೆಗಳು. ನಿನ್ ಗಂಡನೇ ಒಗ್ದು ಒಣಗ ಹಾಕಿರ್ಬೇಕು. ನನ್ ಗಂಡನ ಹತ್ರ ಇಷ್ಟು ದೊಡ್ಡ ಚಡ್ಡಿ ಇಲ್ಲ. ನಿನ್ ಗೊತ್ತಿಲ್ಲದೆ ಯಾರಾದ್ರೂ ಕೊಟ್ಟಿರ್ಬೋದಲ್ಲ. ಏನಪ್ಪ ಬನ್ನಿ ಇಲ್ಲಿ. ಏನ್ ಪಲ್ಲು? ಏನಪ್ಪ ಈ ಚಡ್ಡಿ ನನಗ್ ಗೊತ್ತಿಲ್ಲಂಗೆ ಯಾವ ಹತ್ರ ಇಸ್ಕೊಂಡ್ರಿ? ಪಲ್ಲು, ಈ ಚಡ್ಡಿ ನಾನು ಹಾಕೊಳಕ್ ಆಗತ್ತಾ? ನನಗೆ ಇಷ್ಟು ಮಾತ್ರ ಬಟ್ಟೆ ಸಿಕ್ಕಿದ್ರೆ ಇದರಲ್ಲೇ ಚಡ್ಡಿ ಪ್ಯಾಂಟು ಶರ್ಟು ಎಲ್ಲ ಹೊಲ್ಸ್ಕೊಂಡ್ಬಿಡ್ತಿದ್ದೆ. ಅಲ್ಲ, ಮನೆನೇ ತಗೊಂಡೋಗಿ ದೋಬಿಘಾಟ್ ಮಾಡಿದಾರಲ್ಲ, ಈ ಬಟ್ಟೆಗಳೆಲ್ಲ ಯಾರ್ದು ಅಂತ. ರಾಮ, ಇದು ನಂದೇ ಕಣಯ್ಯ. ನೀನ್ಯಾರು? ಈ ಮನೆ ಅಳಿಯ ವಿಠಲ ಅಂತ, ನಮ್ಮ ಯಜಮಾನ್ರು. ಇಲ್ಲೇ ಠಿಕಾಣೆನಾ? ಬೇರೆ ಮನೆ ಮಾಡ್ಕೊಂಡು ಹೋಗೋ ಯೋಚನೆ ಇಲ್ವಾ? ರೀ, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಐ ಆಮ್ ವಿಠಲ್ ಮೂರ್ತಿ ಎಮ್ಮೆ, ಗಂಡುಗಲಿ ವಂಶದ ಕಟ್ಟ ಕಡೆ ಮನೆ ಅಳಿಯ. ಇದು ನಮ್ಮ ಮಾವನ ಮನೆ ಕಣ್ರಿ. ಬಡ್ಕೊಂಡ್ರು. ಅಲ್ಲ, ನಿಂದು ಒಂದ್ ಜನ್ಮನೇನಾ? ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಭೂಮಿಗೆ ಬಾರ ಕೂಳಿಗೆ ದಂಡ ಪಿಂಡ ಅಂತಂದು. ನಾನ್ ದಂಡಪಿಂಡ ಅಂತ ನಿಮಗೂ ಗೊತ್ತಾಗೋಯ್ತೇನ್ರಿ? ನನಗೇನು ಈ 6 ಕೋಟಿ ಕನ್ನಡಿಗರಿಗೂ ಗೊತ್ತು. ಚಂಪಾ, ಇದನ್ನೆಲ್ಲ ನೀನ್ ಅವ್ರಿಗೆ ಹೇಳ್ಕೊಟ್ಟೇನೆ, ನಾನ್ ಯಾಕೆ ಹೇಳ್ಕೊಡ್ಲಿ? ಮತ್ತಿದೆಲ್ಲ ಅವ್ರಿಗೆ ಹೇಗ್ ಗೊತ್ತಾಯ್ತು? ಅಯ್ಯೋ, ನನ್ಗೆ ಯಾರು ಏನು ಹೇಳ್ಕೊಡೋಷ್ಟಿಲ್ಲಮ್ಮ. ನಿಮ್ಮ ಮುಸುಳಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು, ನೀವು ಅಂತ ಅವ್ರು ಅಂತ. ನಿಮ್ಗೆ ಏನಾದ್ರೂ ಜ್ಞಾನ ಇದೆಯೇನ್ರಿ? ಮಧ್ಯ ಬಟ್ಟೆಗಳನ್ನು ತಂದು ಸೋಫಾದ ಮೇಲೆ ಹಾಕಿದಿರಾ? ಇದೇನ್ ದೋಬಿಘಾಟ? ಅತಿಥಿಗಳು ಶಾಂತರಾಗಬೇಕು. ಏನಯ್ಯ ಆಗೋದು ಮಣ್ಣು? ನನ್ನ ಬಡಿ ಬಟ್ಟೆಯಲ್ಲಿ ಕಡ್ಡಿ ಬೀಸಿ ಅವನು ಮುಟ್ಟಿದ್ದು ಅಲ್ಲದೆ ಮೈಲಿಗೆ ಮಾಡಿದ್ದು ಅಲ್ಲದೆ ನೆಲದ ಮೇಲೆ ಬಿಸಾಕಿದ್ದಾನೆ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ರೀ. ಹೇಳಿ ಅಂದ್ರೆ ನೋಡಿಪ್ಪ, ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ಇನ್ನೊಂದ್ಸಲ ಹಾಗೆಲ್ಲ ಮಾಡಬಾರ್ದು. ಏನೋ ಅಚಾತುರ್ಯ ಆಗೋಗ್ಬಿಟ್ಟಿದೆ. ನಮ್ಮ ಮನೆ ಅಂದ್ರೆ ಇದಾರಲ್ಲ, ಅವರು ಇವುಗಳನ್ನೆಲ್ಲ ಒಗೆದ್ಬಿಟ್ಟು ಕೊಡ್ತಾರೆ. ಬಾವ, ನನ್ನ ಬಟ್ಟೆಗಳನ್ನೇ ನಾನು ಒಕ್ಕೊಳ್ಳಲ್ಲ ಅಂತದ್ರಲ್ಲಿ ಕಂಡವ್ರ ಬಟ್ಟೆ ಒಗೆಯೋ ಅಂತ ದಟ್ಟು ದರಿದ್ರೆ ನನ್ಗಿನ್ನು ಬಂದಿಲ್ಲ ರೀ. ನೀವೇನು ಯೋಚನೆ ಮಾಡ್ಬೇಡಿಪ್ಪ, ನಮ್ ಭಾಗದ ಆಸ್ತಿ ತಗೊಂಡು ನಾವು ಬೇರೆ ಹೋಗೋಣ. ದೇವರು ಕೊಟ್ಟ ತಂಗಿ ಬಿಡ. ಅಲ್ಲಮ್ಮ, ಬಟ್ಟೆ ಒಗೆಯೋ ವಿಚಾರಕ್ಕೆ ನಾವ್ ಯಾಕೆ ಆಸ್ತಿ ಭಾಗ ಮಾಡ್ಕೋಬೇಕು ಅಂತ ನಮ್ಮ ಚಂಪಾ ಚಮೇಲಿ ಇದ್ದಾಳಲ್ಲಮ್ಮ, ಅವಳು ಇವನ್ನೆಲ್ಲ ಒಗೆದು ಕೊಡ್ತಾಳೆ. ನನ್ ಕೈಲಿ ಆಗಲ್ಲ. ಮಾತೃಶ್ರೀ ರಂಗಮ್ಮನವ್ರೆ, ಸಿಕ್ಕಾಪಟ್ಟೆ ಮಡಿವಂತಿಕೆ ಜನ. ನೀವು ಅಷ್ಟೇ ಶ್ರದ್ಧೆ ಮತ್ತು ಮಡಿವಂತಿಕೆಯಿಂದ ಅವ್ರ ಬಟ್ಟೆಗಳನ್ನೆಲ್ಲ ಒಗೆದು ಕೊಟ್ಬಿಡ್ರಿ. ನನ್ನ ಸೀರೆನ ನಿಮ್ಮ ಅಪ್ಪನ ಕೈಲಿ ಒಗಿಸ್ತಾ ಇದ್ದೆ, ಅಂಥದ್ರಲ್ಲಿ ಈ ಅಪ್ಪನ ಚಡ್ಡಿನ ನನ್ನ ಕೈಲಿ ಒಗಿ ಅಂತೀಯಲ್ಲೋ, ನಾಚಿಕೆ ಆಗಲ್ಲ ನಿಮ್ಗೆ? ಯಾರು ಏನೋ ತಲೆ ಕೆಡ್ಸ್ಕೊಬಿಡಿ. ಹೇಗೂ ಈ ಮನೆ ಯಜಮಾನ ಅಂತ ನಾನಿದ್ದೀನಲ್ಲ, ನಾನೇ ಇವ್ರ ಬಟ್ಟೆಗಳನ್ನ ಒಗೆದು ಕೊಡ್ತೀನಿ. ಏನು ಯಜಮಾನ್ರೆ, ನಿಮ್ ಚಡ್ಡಿನೇ ನೀವ್ ಒಕ್ಕೊಳಲ್ಲ ಅಂತದ್ರಲ್ಲಿ ಬೇರೆ ಚಡ್ಡಿ ಹೋಗಿತೀರಾ? ಚಂಪಾ ಚಮೇಲಿ, ನಮ್ಮ ಪಪ್ಪ ನಮ್ಮ ಮಾತೃಶ್ರೀ ಅವರ ಸೀರೆನೇ ಒಗಿತಾ ಇದ್ದಂತೆ, ಅಂಥದ್ರಲ್ಲಿ ನಾನು ಇವ್ರ ಚಡ್ಡಿ ಒಗೆಯೋದು ಏನೇ ಅಪರಾಧ? ಬಾವ, ಒಗೆಯೋದು ಒಗಿತೀರಾ, ಜೊತೆಗೆ ನಮ್ಮ ಬಟ್ಟೆಗಳನ್ನು ಸೇರಿಸಿ ಒಗದ್ಬೇ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ. ಓದ್ಬೇಕೇನಾರು ಆಗ್ತಾ ಇದೆಯಾ? ಅಭಿ ಜಾಜಿ ಚಂಪದಿನಿ ಅವ್ರೆ, ಕಡೆಗೆ ನನ್ನ ಮೇಲೆ ಕರಿಕರ ಬಂತಲ್ಲ, ಬಡ್ರಿ ರೂಮ್ ಬಾಗ ಹಾಕೊಂಬೋಣ. ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ, ಏನಂತ ನೋಡ್ಬಾರ್ದ? ಪಲ್ಲು, ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಮನೇಲಿ ಯಾವ್ದೋ ದೆವ್ವ ಬಂದು ಸೇರ್ಕೊಂಡಿರ್ಬೇಕು. ಮನೆ ಬಿಟ್ಟು ಹೋಗ್ತೀವಿ, ಭಾಗ ಕೊಡು ಅಂದ್ರೆ ಅಣ್ಣ ಕೊಡ್ತಾ ಇಲ್ವಲ್ಲಪ್ಪ. ಮನೆಯಲ್ಲಿ ನೀವೆಲ್ಲರೂ ಜವ್ಗಳ ತರ ಇರೋವಾಗ ಇನ್ಯಾವ ಜವ್ವ ಬಂದು ಸೇರ್ಕೊಳುತ್ತೆ? ಏನು ಯಜಮಾನ್ರೆ, ಮಾತಾಡೋದನ್ನ ನಿಲ್ಸಿ ಅದ್ ಏನ್ ಸೌಂಡ್ ಅಂತ ನೋಡ್ಬಾರ್ದಾ? ಭಯ ಆಗ್ತಾ ಇದೆ. ಅಲ್ವಪ್ಪ? ಅಭಿ, ಮೊದಲು ಅವ್ರನ್ನ ಎಪ್ಸಿ ಆಚೆ ಕಳಿಸಿ.
ಮೊದಲು ಗಣಿಗಾರಿಕೆ ನಡೆಸ್ತಾವ್ರೆ. ಅಂಕಲ್ 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 ಎಲ್ಲರೂ ರಾವಣ. ಅಂಕಲ್ ನಾನು ರಾವಣ ಅಲ್ಲ, ಪಾಂಡುರಂಗ ಗಂಟಗಲಿ. ಮುಚ್ಚಬಾಯ ವಿವೇಕ್, ನೀನು ಸೀತೆಯನ್ನು ಕದ್ದು ಲಂಕೆಯಲ್ಲಿ ಬಚ್ಚಿಟ್ಟ ಮಾತ್ರಕ್ಕೆ ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡಿಯಾ? ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ, ನನ್ಗೇನು ಗೊತ್ತಿಲ್ಲ. ನಿನ್ನನ್ನ ಬಿಡುವುದಿಲ್ಲ. ಎಲ್ಲರೂ ಹೋಗಿ ನೇಮ್ದಿಯಾಗಿ ನಿದ್ದೆ ಮಾಡ್ರಿ. ಹಾಲ್ನವ್ರ 1 ಲೀಟರ್ ಹಾಕಿ. ಹಾಲೆಲ್ಲಿದೆ? ತಗೋ ಹೂವ. ಏನ್ ಅಂಕಲ್ ನೀವು ಬೆಳಗ್ಗೆ ಬೆಳಗ್ಗೆನೆ ತೊಂದ್ರೆ ಕೊಡ್ತೀರಲ್ಲ. ಅಲ್ಲ ನೀನ್ ನಾನೇನ ಮಾರೇನ ಅಂತ. ನನ್ನ ಮಾರಿ ಅಂತೀರಾ? ನೀವ್ ಹೀಗೆ ಅಂತ ಇದ್ರೆ ಬೈಗಳನ್ನೆಲ್ಲ ಲೆಕ್ಕ ಇಟ್ಕೋಬೇಕಾಗತ್ತೆ. ಓಹೋ, ಲೆಕ್ಕ ಇಟ್ಕೊಂತೀಯ? ದೊಡ್ಡ ಚಿತ್ರಗುಪ್ತಿ ನೀನು. ಕತ್ತೆ ರಾಸ್ಕಲ್ ರಾವಲ್ಪಿಂಡಿ ಅಂತಂದು 4 ಬೈಗಳನ್ನ. ಹೌದು, ಇದೆಲ್ಲ ಲೆಕ್ಕ ಮಾಡ್ಕೊಂಡು ಏನ್ ಮಾಡ್ತೀಯ? ನೀವ್ ಬೈಯೋದನ್ನೆಲ್ಲ ಲೆಕ್ಕ ಮಾಡಿ ನಮ್ಮ ಯಜಮಾನ್ರ ಮುಂದೆ ಇಟ್ಟು ನಿಮ್ಗೆ ಚೀಮಾರಿ ಹಾಕ್ಸ್ತೀನಿ. ಅದು ಎಷ್ಟಾದ್ರೂ ಹಾಕ್ಸು, ನೀನ್ ಹೆಂಗ್ಸೇನ ಅಂತ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಮನೆ ಮುಂದೆ ಸಾರಿಸಿ ಗೂಡ್ಸಿ ರಂಗೋಲಿ ಇಡ್ಬೇಕು ಅಂತ ಜ್ಞಾನ ಇಲ್ಲ? ಹೋಗಿ ಕೆಲಸ ಮಾಡಿ ಹೋಗು ಹೋಗು. ಕಾರ್ಮಿಕ ಸಂಘದ ಪ್ರೆಸಿಡೆಂಟ್. ಏನು ಇಲ್ಲ, ಪೂಜೆ ನಡೀತಾ ಇದೆ. ಅಲ್ಲಿ ಆಹಾ, ಇಂಥ ಹೊಗೆ ಪೂಜೆ ನಮ್ಮ ಗಂಡುಗಲಿ ವಂಶದಲ್ಲಿ ನೋಡಿ ಬಹಳ ದಿವಸ ಆಗಿತ್ತು. ಪಲ್ಲು ಆದಷ್ಟು ಬೇಗ ನಮ್ಮ ಪಾಲಿನ ಆಸ್ತಿ ತಗೊಂಡು ಹೊರಡ್ಬೇಡ, ಇಲ್ಲ ಅಂದ್ರೆ ಈ ಮನುಷ್ಯ ಒಂದಲ್ಲ ಒಂದಿನ ನಮಗೂ ಹೊಗೆ ಹಾಕ್ಬಿಡ್ತಾನೆ. ಆಯ್ತಪ್ಪ ಪೂಜೆ. ಸಾಂಗವಾಗೈತಮ್ಮ, ಮಂಗಳಾರತಿ ತಗೊಳಮ್ಮ. ನಮ್ಗಿನ್ನೂ ಸ್ನಾನ ಆಗಿಲ್ಲ. ಅಯ್ಯೋ, ಮನಸ್ಸಲ್ಲಿ ಭಕ್ತಿ ಇರ್ಬೇಕಮ್ಮ. ಮೈ ತೊಳೆಯೋದ್ರಿಂದ ಏನು ಪ್ರಯೋಜನ? ಮನಸ್ಸು ತೊಳಿಬೇಕು, ಪರವಾಗಿಲ್ಲ ತಗೊಳ್ಳಿ. ಎಲ್ಲ ಮಂಗಳಾರತಿ ತಗೊಂಡ್ರ? ಈಗ ಹೋಗಿ ಸ್ನಾನ ಮಾಡಿ ಹೋಗಿ. ಏ ಪಾಂಡುರಂಗ, ರಾಜಣ್ಣ ಆಟೋ ದುಡ್ಡು ಅಂತ 45 ರೂಪಾಯಿ ಬದಲಾಗಿ 50 ರೂಪಾಯಿ ತಗೊಂಡೋದಲ್ಲ, ಮತ್ತಾಕಪ್ಪ ಬಂದೆ. ನಿಮ್ ಬಂದು ನಮ್ ಕಾಂಪೌಂಡ್ ಒಳಗಿರೋ ಹೂವ ಎಲ್ಲ ಕಿತ್ಕೊಂಡ್ ಬಂದಿದಾನಲ್ರಿ. ರಾಜಣ್ಣ ಅವರೇ ಹೂವನ್ ಕಿತ್ತಿದ್ದಾರೆ ಅನ್ನೋದಕ್ಕೆ ಏನಪ್ಪ ಇದೆ ಸಾಕ್ಷಿ? ನನ್ನ ಹೆಂಡತಿ ಕಿಟಕಿಯಿಂದ ನೋಡಿದಾಳೆ, ಮಲಗಿದ್ ನನ್ನನ್ನ ಕ್ಯಾಕು ತೂಗದ ಎಪ್ಪತ್ತು ಕಳ್ಸಿದಾಳೆ. ನಿಮ್ ಬಂದು ಓಹೋ, ರಾಜಣ್ಣ ಅವರು ಚೆನ್ನಾಗಿದ್ದೀರಾ? ಬಂದಿದ್ದೀರಾ? ತಗೊಳ್ಳಿ ಪ್ರಸಾದ. ನಮ್ಮನೆ ಕಾಂಪೌಂಡ್ ಇಂದ ಕತ್ಕೊಂಡ್ ಬಂದಿದ್ದು ಇದೇನೆ. ರಾಜಣ್ಣ ಅದಕ್ಕೆ ಪ್ರಸಾದ ಅಂತ ನಿನ್ಗೆ ವಾಪಸ್ ಕೊಟ್ಟಿದಾರಲ್ಲ. ನಮ್ಮನೇಲಿ ಕದ್ದು ನನಗೆ ಪ್ರಸಾದನ. ಏನಂತ ಎಪ್ಪನ ಗಲಾಟೆ ಹುಚ್ಚರಾಯಿ ಕಡಿತಂತ? ಅದೊಂದು ಬಾಕಿ ಇತ್ತು ನೋಡಿ. ಅಂಕಲ್, ನೀವು ಇವ್ರ ಮನೆ ಕಾಂಪೌಂಡ್ ಇಂದ ಹೂಗಳನ್ನ ಕದ್ಕೊಂಡು ಬಂದ್ರ? ಅಯ್ಯೋ, ನಾನು ಕದ್ದಿಲ್ಲಪ್ಪ, ಕಿತ್ಕೊಂಡು ಬಂದೆ. ಅದನ್ನೇ ಅವರು ಕೇಳ್ತಾ ಇರೋದು. ಅಯ್ಯ, ಅಲ್ಲಯ್ಯ, ಹೂ ಬಿಡೋದು ಯಾಕಯ್ಯ? ಒಂದ ದೇವ್ರ ಅಡಿ ಸೇರ್ಬೇಕು ಅಥವಾ ಹೆಂಗಸರು ಮುಡಿ ಸೇರ್ಬೇಕು, ಇಲ್ಲಾಂದ್ರೆ ಬಾಡ್ ಹೋಗಿ ನೆಲದಲ್ಲಿ ಬೀಳುತ್ತಯ್ಯ. ನಮ್ಮನೆ ಬೆಳೆದಿರೋ ಹೂನ ನಾವ್ ಇಷ್ಟ ಬಂದಾಗ ಉಪಯೋಗಿಸ್ಕೊಳ್ತೀವಿ. ಅದನ್ನ ಕೇಳಕ್ ನೀವ್ಯಾರೇ? ಓರಿ ಐತೆ. ಅಲ್ಲಪ್ಪ, ದೇವರಿಗೆ ಹೂ ನೀ ಇಟ್ರು ಒಂದೇ, ನಾ ಇಟ್ರು ಒಂದೇ ಅಲ್ವಾ? ಈ ಹೂಗಳನ್ನ ನನ್ನ ಹೆಂಡತಿಗೆ ಮುಡಿಸ್ಬೇಕು ಅಂತ ಇದ್ದೆ. ಅಯ್ಯೋ, ಹೂವನ್ನ ನಿನ್ನ ಹೆಂಡತಿಗೆ ನೀನು ಮುಡ್ಸಿದ್ರು ಒಂದೇ, ನಾನು ಮುಡ್ಸಿದ್ರು ಒಂದೇ. ಏನ್ರಿ ಮಾತಾಡ್ತಾ ಇದೀರ ನೀವು? ಹೌದಪ್ಪ, ಹೂನಲ್ಲಿ ದೋಷ ಎಣಿಸಬಾರ್ದು. ಅಂಕಲ್, ಈಗ ಜಗಳ ಬೇಡ. ರಾಜಣ್ಣ, ಏನೋ ಆಗಿದ್ದಾಗೋಯ್ತು ನೋಡು. ಈ ಹೂ ಚಾರ್ಜ್ ಅಂತ ನಾನು ನಿನಗೆ 50 ರೂಪಾಯಿ ಕೊಡ್ತೀನಿ ಕಣಪ್ಪ. ಇನ್ನೊಂದ್ಸಲ ಹಿಂಗೆ ಆಗದಿರೋ ಹಾಗೆ ನಾನು ನೋಡ್ಕೊತೀನಿ ಬಿಡು. ಇಲ್ಲ, ಈ ರೀತಿ ಹೂವ ಕದಿಯೋದ್ರ ಬದಲು ಒಂದ್ ಕೆಲಸ ಮಾಡಿ. ಏನೋ ಗಿಡಗಳನ್ನ ಕದಿ ಅಂತೀರಾ? ಅಲ್ಲ ರೀ, ದಿನಕ್ಕೆ 50 ರೂಪಾಯಿ ಕೊಟ್ಟು ವರ್ತನೆ ಮಾಡ್ಕೊಳ್ರಿ. ಏನತ್ತಿಗಳೇ ಇದೇನಿದು? ಇಷ್ಟು ಎಣ್ಣೆತಿದ್ರೆ ಕೊಲೆಸ್ಟ್ರಾಲ್ ಆಗಲ್ವಾ? ಅದು ಎದೆಯಲ್ಲಿ ಕಟ್ಕೊಂಡು ಜಮಾಡಲ್ವಾ ನಾವು? ನನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು. ಏನೇ ಇದೆಲ್ಲ? ಅದು ನಿಮ್ಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಯಜಮಾನ್ರೆ? ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೆ. ಅದನ್ನೇ ಕಣೆ ಅವರು ಪಡ್ಕೋತಾ ಇರೋದು. ತಿಂಗಳು ಪೂರ್ತಿ ಆಗೋ ತುಪ್ಪನ ಒಂದೇ ದಿವ್ಸಕ್ಕೆ ಹಾಕಿ ಬಡ್ದಿದೆಯಲ್ಲ ಅಂತ. ನಿಮ್ ಬಾಯಿ ರುಚಿಗೆ ಅಂತ ಮಾಡಿದೆ. ಅವಳು ಬಾಯಿ ರುಚಿ ಅಂತ ಚಪ್ಪರಿಸ್ಕೊಂಡು ಇರ್ಲಿ, ನಾನು ಬಾಯಿ ಮುಚ್ಕೊಂಡು ಹಾಗೆ ಬಿದ್ದಿರ್ತೀನಿ ಚಾಪೆ ಮೇಲೆ. ಇಂಥ ಹೆಮ್ಮನ್ನ ಯಾಕೋ ಮನೇಲಿ ಇಟ್ಕೊಂಡಿದ್ಯಾ ನೋಡು. ಇವಳಿಗೆ ಬುದ್ಧಿ ಬರ್ಬೇಕಾದ್ರೆ ಒಂದೇ ದಾರಿ. ಅದು ಏನ್ ಮಾಡ್ಬೇಕು ಹೇಳಿ ಅತಿಥಿಗಳು? ಅವಳನ್ನ ಮದುವೆ ಮಾಡ್ಕೊಂಡ್ಬಿಡು. ನೀನು ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮೊದಲು ಅತಿಥಿಗಳದ್ದು ಆಗ್ಬಿಡ್ಲಿ. ಏನ್ ಲಕ್ಷಣ? ಯಾಕೆ ಮುಖ ನೋಡ್ತಾ ಇದೀಯ? ಬಡ್ಸಯ್ಯ. ಹಾ, ಏನು ಕೈ ಬರಲ್ವಾ ಬಡ್ಸಕ್ಕೆ? ಬಡ್ಸೋ. ಹಾ ಸಾಕು, ಸದ್ಯಕ್ಕೆ ಸಾಕು. ಮಜ್ಜಿಗೆ ಹಾಕ್ಲಾ ಸರ್? ಮಜ್ಜಿಗೆ
ಅಷ್ಟು ಬೇಕು ಮಜ್ಜಿಗೆ ಬಂದ್ಬಿಟ್ಟಿಯಾ ನೋಡು 3 ಸಾರಿ ಸಾಂಬಾರು 3 ಸಾರಿ ರಸಂ ಆಮೇಲೆ ಮಜ್ಜಿಗೆ ಬೇಕಾದ್ರೆ ಕೇಳು ಹಾಕು ಸಾಂಬಾರು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಹೊರಕೊಂಡಿದ್ದನೆಗೆ ಹೀಗೆ ಔತಣವಿದು ಹೊರಕೊಂಡಿದ್ದನೆಗೆ ಬಂದು ಆರೆ ಮಂಡಿಗೆಗಳೇ ನಾನೇ ಆರಾಮಾಗಿದ್ದು ಜೀನಿಯರ್ ಸುತ್ತಾಗ್ಬಿಟ್ಟಿದ್ಯಾ ಸರ್ ಮಜ್ಜಿಗೆ ರಸ ಅಯ್ಯೋ ರಸಮ ಕೈಯ ಮಜ್ಜಿಗೆ ಮಜ್ಜಿಗೆ ಎಲ್ಲಿಂದ ಬಂದಪ್ಪ ಇದು ಬೀಗರಿಗೆ ಔತಣವಿದು ಹೊರಕೊಂಡಿದ್ದನೆಗೆ ಬಂದು ಮಹಾಬೇಣಿ ಹೋಳಿಗೆ ಎಲ್ಲ ಅಣ್ಣ ಬಾಡಿ ನೋಡಿಗೆ ಪೂರ್ತಿ ನಿಮ್ಗೊಬ್ಬರಿಗೆ ಬಡಿಸಿದ್ದೀನಲ್ರಿ ಫುಲ್ ಮೀಲ್ಸ್ ಅಂತ ಬೋರ್ಡ್ ಹಾಕ್ಬಿಟ್ಟು ಹೊಟ್ಟೆ ತುಂಬಾ ಊಟ ಹಾಕಿಲ್ಲ ಅಂದ್ರೆ ಹೇಗೆ ನಿಮ್ಮಂತವ್ರಿಗೆ ಊಟ ಬಡಿಸಿದ್ರೆ ಟೆಂಟ್ ಎತ್ಕೊಂಡು ಹೋಗ್ಬೇಕು ಶಿವ ನೀನು ಉದ್ಧಾರ ಆಗಬೇಕಂದ್ರೆ ಆ ಫುಲ್ ಮಿಲ್ಸ್ ಕೊಡಲಾಗುತ್ತದೆ ಅನ್ನೋ ಬೋರ್ಡನ್ನ ಕಿತ್ತು ಬಿಸಾಕಿ ಪ್ಲೇಟ್ ಮಿಲ್ಸ್ನ ಮಾತ್ರ ಕೊಡಲಾಗುತ್ತೆ ಅಂತ ಬರ್ಸಾಕ. ಆಯ್ತಾಯ್ತು ದುಡ್ಡು ಕೊಡ್ರೆ ಹೋಗ್ಲು ಒಂದು 20 ರೂಪಾಯಿ ಕೊಡಿ 20. ಮತ್ತಿನ್ನೆಷ್ಟು ನೀನು ಬಡಿಸಿದ್ದಿಷ್ಟು ನಾನು ತಿಂದಿದ್ದಿಷ್ಟು ಇನ್ನೆಷ್ಟು ಕೊಡ್ಬೇಕು ಈಗೇನು 20 ರೂಪಾಯಿ ಬೇಗ ಬೇಡವಾ ಕೊಡ್ಬಿಡ್ರಪ್ಪ ಕೊಟ್ಬಿಡಿ ಪಾಪ ಊಟ ಚೆನ್ನಾಗಿಲ್ಲ ಅದಕ್ಕೆ ಇಷ್ಟೇ ಊಟ ಮಾಡು ಚಪ್ಪಕಲಿ ಬಾಮ್ಮ ಏನ್ ಅಂಕಲ್ ನೆನ್ನೆ ನೀನು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿತ್ತಮ್ಮ ನೀವು ನನ್ನ ಹೊಗಳ್ತಾ ಇದ್ದೀರಾ? ಏನಾದ್ರೂ ಹೋಟ್ಲು ಊಟನೇ ಮನೆ ಊಟನೇ ಅದ್ರಲ್ಲೂ ನಿನ್ನ ಕೈ ಅಡಿಗೆ ಅಂದ್ರೆ ಅದ್ಭುತ ನಂಗೆ ಹೊಟ್ಟೆ ಸಿಗ್ತಾ ಇದೆ ಸ್ವಲ್ಪ ಬಡ್ಸು ಬಾಮ್ಮ ಈಗ ತಾನೇ ಹೋಟೆಲಲ್ಲಿ ತಿಂದ್ಬಿಟ್ಟು ಬಂದ್ರಲ್ಲ ಅಲ್ಲಿ ಇಷ್ಟೇ ಲೇ ಚಂಪಾ ಏನಾದ್ರೂ ಮಾಡಿದೀಯೇನೆ? ಮನೆ ಮಂದಿಗೆ ಬೇಕಾದಷ್ಟು ಮಾತ್ರ ಮಾಡಿದೀನಿ ಯಜಮಾನ್ರೆ. ಅದೆಲ್ಲದನ್ನು ತಂದು ನಮ್ಮ ಅಂಕಲ್ಗೆ ಬಡಿಸ್ಬಿಡು, ನಮಗೆ ಆಮೇಲೆ ಮಾಡಿವಿ ಅಂತೆ. ಆ ಅಂಕಲ್ ನಲ್ಲಿ ಅಡಿಗೆ ಮನೆಯಲ್ಲಿದೆ, ಹೋಗಿ ಕೈ ತೋಟ ಮನೆ. ಏನು ಯಜಮಾನ್ರೆ ತಗೊಳ್ಳಿ. ಏನೇನು ಯಾರು ನಿಲ್ಸಿದ್ರ ಮಗ ನನಗೆ ಲವ್ ಲೆಟರ್ ಕೊಡ್ತೀನಿ ನೀನು. ಯಜಮಾನ್ರೆ ಇದನ್ನ ತೆಗೆದು ಓದಿ ನಿಮ್ಗೆ ಗೊತ್ತಾಗತ್ತೆ. ತಿನ್ಬಿಡ್ತೀಯ ನಂದು ಕತ್ತೆ ರಾಸ್ಕಲ್ ರಾವಲ್ ಪಿಂಡಿ. ಏ ಏನೇ ಇವ ಈ ತರದ ಬೈಗುಳುಗಳು? ಅಂಕಲ್ ಇದುವರೆಗೂ ನನ್ನ 20 ತರ ಬೈದಿದ್ದಾರೆ. ನಮ್ ಕಾರ್ಮಿಕ ಸಂಘದ ಬೈಲಾ ಪ್ರಕಾರ ಒಂದೊಂದು ಬೈಗುಳಗಳಿಗೂ 500 ರೂಪಾಯಿ ದಂಡ, ಎಲ್ಲ ಸೇರಿಸಿ 10,000 ರೂಪಾಯಿ ಆಗಿದೆ. ಲೇ ಚಂಪಾ ಚೆಮ್ಮಲೆ, ಆವ ಏನೇ ಒಂದು ದೊಡ್ಡ ದಂಡ ಪಿಂಡ, ಇನ್ನು ನಿನಗೆಲ್ಲಿ ಕಟ್ಕೊಡ್ತಾನೆ ದಂಡ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಮನೆಯಲ್ಲಿ ನಾನ್ ಕೆಲಸ ಮಾಡ್ತಾ ಇದೀನಿ, ನನ್ಗೆ ನೀವ್ ಯಜಮಾನ್ರು, ಅದರಿಂದ 10,000 ರೂಪಾಯಿ ದಂಡನ ನೀವೇ ಕಟ್ಬೇಕು. ತಪ್ಪಿ ನಾನು ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ದಂಡ ವಸೂಲಿ ಆಗೋವರೆಗೂ ಅಡ್ಗೆ ಮನೆಗೆ ಬೀಗ ಹಾಕ್ತೀನಿ.